ಸಾವಿತ್ರಿ ರಾತ್ರೋರಾತ್ರಿ ಊರಿನ ಹರಟೆ ಕಟ್ಟೆಗಳಲ್ಲಿ ಮತ್ತು ಅಕ್ಕಪಕ್ಕ ಮನೆಯವರ ಜೊತೆ ಮಾತನಾಡುವ ನೆಪದಲ್ಲಿ ಹೆಣ್ಣು ಮಕ್ಕಳ ಹತ್ತಿರ ಹೋಗಿ ಬಣ್ಣ ಹಚ್ಚಿ ಸುಳ್ಳು ಹೇಳಿದ್ದಳು. ಸಾವಿತ್ರಿ, ನೋಡಿದ್ರಾ ಅಕ್ಕಪಕ್ಕದವರೇ, ನಮ್ಮ ಮನೆಗೆ ಬಂದಿರೋ ಈ ಪಟ್ಟಣದ ಹುಡುಗಿ ಎಂಥವಳು ಅಂತ. ನಿನ್ನೆ ಮಳೆಯಲ್ಲಿ ಸಿದ್ದನ ಜೊತೆ ಏಕಾಂತದಲ್ಲಿ ಸಿಕ್ಕಿಬಿದ್ದಿದ್ದಾಳೆ. ರುದ್ರ ಯಾವುದೋ ಮಿಲ್ ಕೆಲಸಕ್ಕೆ ಹೋಗಿದ್ದಾನೆ ಅಂತ ತಿಳಿದು ಇವಳು ಅವನ ಜೊತೆ ಸರಸವಾಡ್ತಿದ್ಲು. ರುದ್ರ ಅದೃಷ್ಟವಶಾತ್ ಅಲ್ಲಿಗೆ ಹೋಗಿ ಅವರಿಬ್ಬರನ್ನ ಹಿಡಿದು ಬಿಟ್ಟಿದ್ದಾನೆ. ಈಗ ಮನೆ ಮರ್ಯಾದೆ ಹೋಗ್ಬಾರ್ದು ಅಂತ ರುದ್ರ ಸಿದ್ದನ ಮೇಲೆ ಸುಳ್ಳು ಆರೋಪ ಹೊರಿಸ್ತಿದ್ದಾನೆ ಅಷ್ಟೆ. ಈ ಸುದ್ದಿ ಕಾಳ್ಗಿಚ್ಚಿನಂತೆ ಇಡೀ ಹಳ್ಳಿಗೆ ಹರಡಿತ್ತು. ಮರ್ಯಾದಸ್ಥ ಮನೆತನದ ಸೊಸೆ ಹೀಗೆ ಮಾಡಿಲ್ಲ ಎಂದು ಜನ ಆಯುಷಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿಕೊಳ್ಳಲು ಶುರು ಮಾಡಿದರು. ಆಯುಷಿ ಶಾಲೆಯ ಗೇಟ್ ಒಳಗೆ ಕಾಲಿಟ್ಟ ತಕ್ಷಣ ಅಲ್ಲಿಯವರೆಗೆ ನಗುನಗುತ್ತಾ ಮಾತನಾಡುತ್ತಿದ್ದ ಸಹ ಶಿಕ್ಷಕರು ಮೌನವಾದರು. ಶಾಲೆಯ ಆಯಮ್ಮ ಮತ್ತು ಕೆಲವು ಪೋಷಕರು ಅವಳನ್ನು ನೋಡಿ ಮುಖ ತಿರುಗಿಸಿಕೊಂಡರು. ಒಬ್ಬ ಪೋಷಕ, ನೋಡಿ, ಇಂಥವರಿಂದನೇ ನಮ್ಮ ಮಕ್ಕಳು ಏನು ಕಲಿಬೇಕು? ಮಳೆಯಲ್ಲಿ ಯಾರ ಜೊತೆನೋ ಸಿಕ್ಕಿ ಬಿದ್ದಿದ್ದಾಳೆ ಅಂತ ಊರೆಲ್ಲ ಮಾತಾಡ್ತಿದ್ದಾರೆ. ಇವಳು ನಮ್ಮ ಮಕ್ಕಳಿಗೆ ಪಾಠ ಮಾಡೋದಾ? ಆಯುಷಿಗೆ ಏನಾಗ್ತಿದೆ ಎಂದು ಅರ್ಥವಾಗಲು ಬಹಳ ಸಮಯ ಹಿಡಿಯಲಿಲ್ಲ. ತನ್ನ ಪಾವಿತ್ರತೆಯ ಮೇಲೆ ಇಡೀ ಊರು ಕಲ್ಲು ಎಸೆಯುತ್ತಿರುವುದು ಅವಳಿಗೆ ಅಸಹನೀಯವಾಯಿತು. ಪ್ರಾಂಶುಪಾಲರ ಕೊಠಡಿಯಿಂದಲೂ ಅವಳಿಗೆ ಬುಲಾವ್ ಬಂತು. ಪ್ರಾಂಶುಪಾಲರು, ನೋಡಿ ಆಯುಷಿ ಅವರೇ, ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ನಮಗೆ ಆಸಕ್ತಿ ಇಲ್ಲ. ಆದರೆ ಶಾಲೆಯ ಗೌರವ ಮುಖ್ಯ. ಊರಿನವರು ನಿಮ್ಮ ಬಗ್ಗೆ ದೂರು ನೀಡುತ್ತಿದ್ದಾರೆ. ಈ ವಿವಾದ ತಣ್ಣಗಾಗುವವರೆಗೂ ನೀವು ಶಾಲೆಗೆ ಬರುವುದು ಬೇಡ ಅನಿಸುತ್ತದೆ. ಆಯುಷಿಯ ಕಣ್ಣಲ್ಲಿ ನೀರು ಜಿನುಗಿತು. ಸತ್ಯ ಗೊತ್ತಿದ್ದು ಸುಳ್ಳಿನ ಮುಂದೆ ಸೋಲುತ್ತಿರುವುದು ಅವಳಿಗೆ ಅರಗಿಸಿಕೊಳ್ಳಲಾಗಲಿಲ್ಲ. ರುದ್ರನಿಗೆ ವಿಷಯ ತಿಳಿಯುತ್ತಿದ್ದಂತೆ ಅವನ ರುದ್ರಾವತಾರ ಶುರುವಾಯಿತು. ಅನ್ಯಾಯವನ್ನು ಸಹಿಸುವವನು ಇವನಲ್ಲ. ಅದರಲ್ಲೂ ತನ್ನ ಹೆಂಡತಿಯ ಚಾರಿತ್ರಕ್ಕೆ ಧಕ್ಕೆ ಬಂದಾಗ ಸುಮ್ಮನಿರಲು ಸಾಧ್ಯವೇ ಇಲ್ಲ. ಅವನು ಜೀಪ್ ಅನ್ನು ಮಿಲ್ನಿಂದ ನೇರವಾಗಿ ಸಿದ್ದ ಅಡಗಿದ್ದ ಸ್ಥಳಕ್ಕೆ ಬಿಟ್ಟು ಅವನನ್ನು ಕಾಲರ್ ಹಿಡಿದು ಎಳೆದುಕೊಂಡು ಶಾಲೆಯ ಆವರಣಕ್ಕೆ ಬಂದನು. ಶಾಲೆಯ ಆವರಣದಲ್ಲಿ ಪೋಷಕರು, ಶಿಕ್ಷಕರು ಮತ್ತು ಊರಿನವರು ಆಯುಷಿಯ ಬಗ್ಗೆ ಗುಸುಗುಸು ಮಾತನಾಡುತ್ತಿದ್ದರು. ಅಷ್ಟರಲ್ಲಿ ರುದ್ರನ ಜೀಪ್ ಅಬ್ಬರಿಸುತ್ತಾ ಬಂದು ನಿಂತಿತ್ತು. ರುದ್ರ ಸಿದ್ದನನ್ನು ಜೀಪ್ನಿಂದ ಕೆಳಗೆ ತಳ್ಳಿ ಎಲ್ಲರ ಮುಂದೆ ನಿಲ್ಲಿಸಿದ. ರುದ್ರ ಎಲ್ಲರನ್ನು ಉದ್ದೇಶಿಸಿ, ನೋಡಿ ಊರವರೇ, ನಿನ್ನೆ ಮಳೆಯಲ್ಲಿ ಏನಾಯ್ತು ಅಂತ ನೀವೆಲ್ಲ ಮಾತಾಡ್ತಿದ್ದೀರಾ ಅಲ್ವಾ? ಈಗ ಈ ಸಿದ್ದನ ಬಾಯಲ್ಲೇ ಸತ್ಯ ಕೇಳಿ. ಲೇ ಸಿದ್ದ, ಅಸಲಿ ವಿಷಯ ಹೇಳೋ, ಇಲ್ಲ ಅಂದ್ರೆ ಇವತ್ತು ನಿನ್ನ ಪ್ರಾಣ ಉಳಿಯಲ್ಲ. ಸಿದ್ದ ರುದ್ರನ ಪೆಟ್ಟಿಗೆ ಹೆದರಿ ನಡುಗುತ್ತಾ ಎಲ್ಲರ ಮುಂದೆ ಸತ್ಯ ಒಪ್ಪಿಕೊಂಡ. ಸಿದ್ದ ಕೈ ಮುಗಿಯುತ್ತಾ, ನನ್ನನ್ನು ಕ್ಷಮಿಸಿಬಿಡಿ. ಆಯುಷಿ ಟೀಚರ್ ಮೇಲೆ ಯಾವುದೇ ತಪ್ಪು ಇಲ್ಲ. ಸಾವಿತ್ರಿ ಅತ್ತೆ ನನಗೆ ದುಡ್ಡು ಕೊಟ್ಟು ಈ ಪ್ಲಾನ್ ಮಾಡೋಕೆ ಹೇಳಿದ್ರು. ರುದ್ರ ಮತ್ತು ಆಯುಷಿ ಅವರನ್ನ ಬೇರೆ ಮಾಡೋಕೆ ಈ ರೀತಿ ನಾಟಕ ಆಡೋಕೆ ಹೇಳಿದ್ರು. ನಿನ್ನೆ ಮಳೆಯಲ್ಲಿ ನಾನೇ ಅವಳ ಕೈ ಹಿಡಿದು ಎಳೆದಾಡಿದ್ದು ನಿಜ. ಈ ಮಾತು ಕೇಳಿ ಅಲ್ಲಿದ್ದವರಿಗೆಲ್ಲ ಶಾಕ್ ಆಯಿತು. ಆಯುಷಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿದವರು ತಲೆ ತಗ್ಗಿಸಿದರು. ಅಷ್ಟರಲ್ಲಿ ಸಾವಿತ್ರಿ ಮತ್ತು ಲಲಿತಾ ಕೂಡ ಅಲ್ಲಿಗೆ ಬಂದಿದ್ದರು. ಸಿದ್ದ ಸತ್ಯ ಹೇಳಿದ್ದನ್ನು ಕೇಳಿ ಸಾವಿತ್ರಿ ಬೆಳ್ಳಗಾದಳು. ರುದ್ರ ಸಾವಿತ್ರಿಯ ಹತ್ತಿರ ಹೋಗಿ, ನೋಡಿದ್ರ ಅತ್ತೆ, ನಿಮ್ಮ ಸಂಚು ಬಯಲಾಯಿತು. ದೇವಸ್ಥಾನದಲ್ಲಿ ಮಾಡಿದ ತಪ್ಪಿಗೆ ಆಯುಷಿ ನಿಮ್ಮನ್ನು ಕ್ಷಮಿಸಿ ಇಲ್ಲಿರೋಕೆ ಬಿಟ್ಟಿದ್ದಳು. ಆದರೆ ನೀವು ಅವಳ ಮರ್ಯಾದೆ ಜೊತೆ ಆಟವಾಡಿದ್ರಿ. ನಿಮ್ಮ ಈ ಹೊಲಸು ಬುದ್ಧಿಯಿಂದ ನಮ್ಮ ಮನೆ ಮರ್ಯಾದೆ ಮಣ್ಣು ಪಾಲಾಗಿದೆ. ರುದ್ರ ಅಲ್ಲಿಯ ಪ್ರಾಂಶುಪಾಲರ ಮುಂದೆ ನಿಂತು, ನೋಡಿ ಸರ್, ನನ್ನ ಹೆಂಡತಿ ಪವಿತ್ರಳು. ಅವಳ ಮೇಲೆ ಗೂಬೆ ಕೂರಿಸಿದವರು ಇವರು. ಇವತ್ತಿನಿಂದ ಇವರ ಕಾಟ ಇರಲ್ಲ ಎಂದು ಖಡಕ್ಕಾಗಿ ಹೇಳಿದನು. ರುದ್ರ ಮನೆಗೆ ಬಂದು ಎಲ್ಲರ ಮುಂದೆ ಸಾವಿತ್ರಿ ಮತ್ತು ಲಲಿತಾಳ ಬಟ್ಟೆ ಬರೆಗಳನ್ನು ಹೊರಗೆ ಎಸೆದನು. ರುದ್ರ, ಇನ್ನು 1 ನಿಮಿಷ ನೀವು ಈ ಮನೆಯಲ್ಲಿ ಇರಬಾರ್ದು. ನಿಮ್ಮಂಥವರು ಈ ಮನೆಯಲ್ಲಿ ಇದ್ದರೆ ಅದು ದೇವಸ್ಥಾನಕ್ಕೆ ಸಮನಾದ ಈ ಮನೆಗೆ ಅಪಚಾರ. ಎಲ್ಲಿಗಾದರೂ ಹೋಗಿ, ಆದರೆ ಈ ಕಡೆ ಮಾತ್ರ ಬರಬೇಡಿ. ರಂಗೇಗೌಡರು ಕೂಡ ರುದ್ರನ ನಿರ್ಧಾರಕ್ಕೆ ಬೆಂಬಲ ನೀಡಿದರು. ಸಾವಿತ್ರಿ ಮತ್ತು ಲಲಿತಾ ಅವಮಾನದಿಂದ ತಲೆ ತಗ್ಗಿಸಿ ಅಳುತ್ತಾ ಮನೆಯಿಂದ ಹೊರ ನಡೆದರು. ಆಯುಷಿ ಈ ಬಾರಿ ಯಾರನ್ನೂ ತಡೆಯಲಿಲ್ಲ. ಯಾಕಂದರೆ ಅವಳಿಗೆ ಈಗ ಅರಿವಾಗಿತ್ತು, ಕೆಲವು ಹಾವುಗಳಿಗೆ ಹಾಲು ಹಾಕಿದರೂ ಅವು ವಿಷವನ್ನೇ ಉಗುಳುತ್ತವೆ ಎಂದು. ಶಾಲೆಯ ಮಕ್ಕಳು ಮತ್ತು ಊರವರು ಆಯುಷಿಯ ಬಳಿ ಬಂದು ಕ್ಷಮೆ ಕೇಳಿದರು. ರುದ್ರ ಆಯುಷಿಯ ಕೈ ಹಿಡಿದು, ಬಾ ಆಯುಷಿ, ಇವತ್ತಿನಿಂದ ನಿನ್ನ ಬದುಕಿನಲ್ಲಿ ಬರೀ ಸುಖ ಇರುತ್ತೆ ಎಂದು ಭರವಸೆ ನೀಡಿದನು. ಸಾವಿತ್ರಿ ಮತ್ತು ಲಲಿತಾ ಅವಮಾನದಿಂದ ತಲೆ ತಗ್ಗಿಸಿ ಅಳುತ್ತಾ ಊರು ಬಿಟ್ಟರು. ಅವರು ತಮ್ಮ ದೂರದ ಸಂಬಂಧಿಯೊಬ್ಬರ ಹಳೆ ಮನೆಯಲ್ಲಿ ಆಶ್ರಯ ಪಡೆದರು. ಅಲ್ಲಿ ಅವರಿಗೆ ತಕ್ಕ ಶಿಕ್ಷೆ ಕಾದಿತ್ತು. ಅಡಿಗೆ ಮಾಡುವುದು, ಪಾತ್ರೆ ತೊಳೆಯುವುದು ಎಲ್ಲವನ್ನೂ ಅವರೇ ಮಾಡಬೇಕಾದ ಪರಿಸ್ಥಿತಿ ಬಂದಿತ್ತು. ಈ ಸುದ್ದಿ ಮಂಗಳೂರಿನಲ್ಲಿದ್ದ ಜಾಜಿಗೆ ತಿಳಿಯಿತು.
ಅವಳು ತಕ್ಷಣ ರುದ್ರನಿಗೆ ಫೋನ್ ಮಾಡಿದಳು. ಜಾಜಿ, ಅಣ್ಣ ಎಂಥ ಕೆಲಸ ಮಾಡಿದೆಯೋ ಮಾರಾಯ. ಆ ಸಾವಿತ್ರಿ ಅತ್ತೆ ಮತ್ತು ಲಲಿತಾಳಿಗೆ ನೀನು ಕೊಟ್ಟ ಈ ಉಗಾದಿ ಉಡುಗೊರೆ ಶಾನೆ ಇಷ್ಟ ಆಯಿತು. ಈಗಲಾದರೂ ನಮ್ಮ ಅತ್ತಿಗೆ ಶಾಂತಿಯಾಗಿರ್ಬೋದು. ನನಗಂತೂ ಫುಲ್ ಖುಷಿ ಆಗ್ತಿದೆ. ರುದ್ರ ನಗುತ್ತಾ, ಹೌದು ಜಾಜಿ, ಆವಿನ ಹಲ್ಲು ಮುರಿದಾಗಿದೆ. ಇನ್ನು ಆಯುಷಿಗೆ ಈ ಮನೆಯಲ್ಲಿ ಯಾವ ತೊಂದರೆಯೂ ಇಲ್ಲ. ಆಯುಷಿ ಕೆಲಸ ಮಾಡುವ ಶಾಲೆಗೆ ಹೊಸದಾಗಿ ಮಾಯಾ ಎಂಬ ಟೀಚರ್ ಕೆಲಸಕ್ಕೆ ಬಂದಳು. ಅವಳು ತುಂಬ ಆಧುನಿಕವಾಗಿ ಸೀರೆಯಿಟ್ಟು ಸ್ಟೈಲಿಶ್ ಆಗಿ ಹಳ್ಳಿಗೆ ಬಂದಿದ್ದಳು. ಬಂದ ಮೊದಲ ದಿನವೇ ಅವಳ ಕಣ್ಣು ರುದ್ರಪ್ರತಾಪನ ಮೇಲೆ ಬಿತ್ತು. ಹಳ್ಳಿಯ ಗಟ್ಟಿಗ ರುದ್ರನ ಆಳು ಕಾಳು ಕಂಡು ಅವಳು ಮಾರು ಹೋದಳು. ಮಾಯಾ ಮನಸ್ಸಿನಲ್ಲೇ, ಓಹೋ, ಈ ಹಳ್ಳಿಯಲ್ಲಿ ಇಷ್ಟು ಹ್ಯಾಂಡ್ಸಮ್ ಆಗಿರೋ ವ್ಯಕ್ತಿ ಇದ್ದಾನಾ? ಇವನನ್ನು ಹೇಗಾದರೂ ಮಾಡಿ ಇಂಪ್ರೆಸ್ ಮಾಡಬೇಕು. ಅವಳು ರುದ್ರನಿಗೆ ಮುಖ ತೋರಿಸಲು ಇಲ್ಲ ಸಲ್ಲದ ಕಾರಣಗಳನ್ನು ಹುಡುಕತೊಡಗಿದಳು. ಆದರೆ ರುದ್ರ ಮಾತ್ರ ಅವಳ ಕಡೆ ತಿರುಗಿಯೂ ನೋಡುತ್ತಿರಲಿಲ್ಲ. ಮಾಯಾಳ ಈ ನಡವಳಿಕೆಯನ್ನು ಮಂಜ ಮತ್ತು ಸತೀಶ ಗಮನಿಸಿದರು. ಅವರು ರುದ್ರನ ಕಾಲೆಳೆಯಲು ಶುರು ಮಾಡಿದರು. ಮಂಜ, ಅಲ್ಲೇ ರುದ್ರ, ನೋಡ್ಲಾ ಹೊಸ ಟೀಚರ್ ಮಾಯಾ ನಿನ್ಗೇನೋ ಮಾಯ ಮಾಡೋಕ್ಕೆ ಬರ್ತಿದ್ದಾಳೆ ಅನ್ಸುತ್ತೆ. ಅವಳ ಕಣ್ಣು ಬರೀ ನಿನ್ಮೇಲೇನೇ ಇರುತ್ತೆ ಕಣೋ. ಸತೀಶ, ಹೌದು ಕಣೋ ಮಂಜ, ನಮ್ಮ ರುದ್ರನಿಗೆ ಆಯುಷಿ ಸಾಲ್ದು ಅಂತ ಇವಳು ಬೇರೆ ಬಂದಿದ್ದಾಳೆ. ರುದ್ರ ಹುಷಾರಾಗಿರು. ಆಯುಷಿ ಟೀಚರ್ ಕೈಯಲ್ಲಿ ಇರೋದು ಚಾಕ್ ಪೀಸ್ ಅಲ್ಲ, ಬೇಕಿದ್ರೆ ಬೆತ್ತ ಹಿಡಿದು ನಿನಗೆ ಪಾಠ ಮಾಡ್ತಾಳೆ. ರುದ್ರ, ಹೋಗ್ರಲ್ಲೇ, ನನಗೆ ನನ್ನ ಆಯುಷಿ ಬಿಟ್ಟರೆ ಇಡೀ ಪ್ರಪಂಚದ ಯಾವ ಸುಂದರಿಯೂ ಬೇಡ. ಆ ಮಾಯಾಳ ಮಾಟ ನನ್ನ ಹತ್ತಿರ ನಡೆಯಲ್ಲ. ಬೆಂಗಳೂರಿನಿಂದ ಆಯುಷಿಯ ತಂದೆ ಆಕಾಶ್, ತಾಯಿ ಪೂಜಾ ಮತ್ತು ಅಣ್ಣ ಅಕ್ಷಯ್ ಹಳ್ಳಿಯ ಮನೆಗೆ ಬಂದಿಳಿದರು. ಆಯುಷಿ ತನ್ನವರನ್ನು ಕಂಡ ತಕ್ಷಣ ಓಡಿ ಹೋಗಿ ಅಮ್ಮ ಪೂಜಾಳನ್ನು ಅಪ್ಪಿಕೊಂಡಳು. ಆಕಾಶ್ ರುದ್ರನ ಕೈ ಹಿಡಿದು, ರುದ್ರ, ಫೋನ್ನಲ್ಲಿ ವಿಷಯ ತಿಳಿದಾಗ ನಮಗೆ ಎದೆ ಬಡಿತವೇ ನಿಂತಂತ ಆಗಿತ್ತು. ಆದರೆ ನೀನು ನನ್ನ ಮಗಳ ಬೆನ್ನಿಗೆ ಬೆಟ್ಟದಂತೆ ನಿಂತಿದ್ದೀಯ ಅಂತ ಕೇಳಿದ ಮೇಲೆ ನನಗೆ ನಿನ್ನ ಮೇಲೆ ಇದ್ದ ಗೌರವ 100 ಪಟ್ಟು ಜಾಸ್ತಿ ಆಯಿತು. ಅಕ್ಷಯ್, ಹೌದು ರುದ್ರ, ನೀನು ನಿಜವಾದ ಗಂಡಸು. ಆ ಸಿದ್ಧನಿಗೆ ಸರಿಯಾಗಿ ಪಾಠ ಕಲಿಸಿದ್ದೀಯ. ನಮ್ಮ ತಂಗಿನ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ರುದ್ರ ನಾಚಿಕೆಯಿಂದ ತಲೆ ತಗ್ಗಿಸಿದ. ಮಾವಯ್ಯ, ಅವಳು ನನ್ನ ಹೆಂಡತಿ ಮಾತ್ರ ಅಲ್ಲ, ಈ ಮನೆಯ ಲಕ್ಷ್ಮಿ. ಅವಳಿಗೆ ತೊಂದರೆ ಆದರೆ ನಾನು ಸುಮ್ಮನಿರಲ್ಲ ಎಂದನು. ಇತ್ತ ಶಾಲೆಯಲ್ಲಿ ಹೊಸ ಟೀಚರ್ ಮಾಯಾ ತನ್ನ ಆಟ ಶುರು ಮಾಡಿದಳು. ಅವಳು ರುದ್ರನನ್ನೇ ಗುರಿಯಾಗಿಸಿಕೊಂಡು ಶಾಲೆಯ ಗೇಟ್ ಹತ್ತಿರ ಸೀರೆಯ ಸೆರಗು ಸರಿಪಡಿಸುತ್ತಾ ನಿಂತಿದ್ದಳು. ಇದನ್ನು ನೋಡಿದ ಮಂಜ ಮತ್ತು ಸತೀಶ ಸುಮ್ಮನಿರಲಿಲ್ಲ. ಮಂಜ, ಲೇ ಸತೀಶ, ನೋಡ್ಲಾ ಆ ಹೊಸ ಟೀಚರ್ ಮಾಯಾ ರುದ್ರನ ಜೀಪ್ ಶಬ್ದ ಕೇಳಿದ ತಕ್ಷಣ ಲಿಪ್ಸ್ಟಿಕ್ ಹಚ್ಕೋತಾಳೆ. ಅವಳಿಗೆ ರುದ್ರನ ಅಪ್ಪಟ ಹಳ್ಳಿಗತ್ತು ಶಾನೆ ಇಷ್ಟ ಆದಂತಿದೆ. ಸತೀಶ, ಹೌದು ಕಣೋ, ಆದರೆ ಅವಳಿಗೆ ಗೊತ್ತಿಲ್ಲ ನಮ್ಮ ರುದ್ರ ಆಯುಷಿ ಅನ್ನೋ ಜಪ ಮಾಡೋ ಭಕ್ತ ಅಂತ. ರುದ್ರ, ಆ ಕಡೆ ನೋಡ್ಬೇಡ್ವೋ, ಆಯುಷಿ ಟೀಚರ್ ಕೈಯಲ್ಲಿ ಬೆತ್ತ ಇರುತ್ತೆ, ಹುಷಾರು. ರುದ್ರ ನಗುತ್ತಾ, ಲೈ ಸುಮ್ಮನಿರೋ, ಅವಳು ಯಾರಾದರೆ ನನಗೇನು, ನನಗೀಗ ನನ್ನ ಅತ್ತೆ ಮಾವ ಬಂದಿರೋ ಸಂಭ್ರಮದಲ್ಲಿದ್ದೀನಿ. ನೀವು ಬಂದು ಊಟ ಮಾಡಿ ಹೋಗಿ. ಊರು ಬಿಟ್ಟ ಸಾವಿತ್ರಿ ಮತ್ತು ಲಲಿತಾ ಈಗ ಹಳೆಯ ಮನೆಯೊಂದರಲ್ಲಿ ಕಷ್ಟಪಡುತ್ತಿದ್ದರು. ಹಾಲಿನ ಪಾಯಸ ಕುಡಿಯುತ್ತಿದ್ದ ಲಲಿತಾ ಈಗ ಗಂಜಿ ಕುಡಿಯುವಂತಾಗಿತ್ತು. ಲಲಿತಾ, ಅಮ್ಮ, ಎಂಥ ಕೆಲಸ ಮಾಡಿದೆ ನೋಡು. ಈಗ ಆಯುಷ್ಯ ಮನೆಯವರು ಬಂದಿದ್ದಾರೆ. ಅವರೆಲ್ಲ ಅಲ್ಲಿ ಹಬ್ಬ ಮಾಡ್ತಿದ್ದಾರೆ, ನಾವು ಇಲ್ಲಿ ಸೊಳ್ಳೆ ಹೊಡಿತಿದ್ದೀವಿ. ಸಾವಿತ್ರಿ ಹಲ್ಲು ಮಸಿಯುತ್ತಾ, ಇರ್ಲಿ ಮಗಳೇ, ಆ ಹೊಸ ಟೀಚರ್ ಮಾಯಾ ಬಗ್ಗೆ ನನಗೆ ಸುದ್ದಿ ಸಿಕ್ಕಿದೆ. ಅವಳು ರುದ್ರನ ಮೇಲೆ ಕಣ್ಣು ಹಾಕಿದ್ದಾಳೆ. ಅವಳನ್ನೇ ಅಸ್ತ್ರವಾಗಿ ಬಳಸಿ ಆಯುಷಿ ಮತ್ತು ರುದ್ರನ ನಡುವೆ ಬೆಂಕಿ ಹಚ್ಚದಿದ್ದರೆ ನನ್ನ ಹೆಸರು ಸಾವಿತ್ರಿನೇ ಅಲ್ಲ. ಸಾವಿತ್ರಿ ಈಗ ಮಾಯಾಳ ಜೊತೆ ಕೈ ಸೇಡಿಸಿ ಆಯುಷ್ಯ ಸಂಸಾರಕ್ಕೆ ಕಲ್ಲು ಹಾಕಲು ಹೊಸ ಸಂಚು ರೂಪಿಸುತ್ತಿದ್ದಳು. ಆಯುಷ್ಯ ತಂದೆ ಆಕಾಶ್, ತಾಯಿ ಪೂಜಾ ಮತ್ತು ಅಣ್ಣ ಅಕ್ಷಯ್ ಮನೆಗೆ ಬಂದಾಗ ಇಡೀ ಹಳೆಯ ಮನೆಯಲ್ಲಿ ಹೊಸ ಚೈತನ್ಯ ಬಂದಂತಾಯಿತು. ರಂಗೇಗೌಡರು ಹಟ್ಟಿಯ ಮುಂದೆಯೇ ಬಂದು ಬೀಗರನ್ನು ಸ್ವಾಗತಿಸಿದರು. ರಂಗೇಗೌಡರು ಆಕಾಶ್ ಅವರ ಕೈ ಹಿಡಿದು, ಬನ್ನಿ ಆಕಾಶ್ ಅವರೇ, ಪಟ್ಟಣದ ಜೀವನ ಬಿಟ್ಟು ನಮ್ಮ ಈ ಸಣ್ಣ ಹಳ್ಳಿಗೆ ಬಂದಿದ್ದೀರಾ. ನಿಮ್ಮ ಮಗಳು ನಮ್ಮ ಮನೆಗೆ ಬಂದ ಮೇಲೆ ಈ ಕಲ್ಲು ಗೋಡೆಗಳಿಗೂ ಜೀವ ಬಂದಂತಾಗಿದೆ. ಅವಳು ಕೇವಲ ಸೊಸೆಯಲ್ಲ, ನಮ್ಮ ಮನೆಯ ಜ್ಯೋತಿ. ಆಕಾಶ್ ಅವರಿಗೆ ಗೌಡರ ಈ ನಮ್ರತೆ ಕಂಡು ಕಣ್ಣು ತುಂಬಿ ಬಂತು. ಗೌಡ್ರೆ, ನನ್ನ ಮಗಳನ್ನು ನಿಮ್ಮ ಮನೆಯಲ್ಲಿ ಇಷ್ಟು ಪ್ರೀತಿಯಿಂದ ಇಟ್ಕೊಂಡಿದ್ದೀರಾ. ಅವಳ ಮೇಲೆ ಬಂದ ಸುಳ್ಳು ಆರೋಪಕ್ಕೆ ನೀವೆಲ್ಲ ಅಡ್ಡಲಾಗಿ ನಿಂತಿದ್ದೀರ. ನಮಗೆ ಇದಕ್ಕಿಂತ ಇನ್ನೇನು ಬೇಕು ಎಂದರು. ಜಯಮ್ಮಜ್ಜಿ ಆಯುಷಿಯ ತಾಯಿ ಪೂಜಾಳನ್ನ ಹತ್ತಿರ ಬಂದು ಕುಳ್ಳಿರಿಸಿಕೊಂಡು, ಜಯಮ್ಮ, ನೋಡಿ ಪೂಜಮ್ಮ,
ಹೆಣ್ಣು ಹೆತ್ತವರಿಗೆ ಮಗಳನ್ನು ದೂರದ ಮನೆಗೆ ಕಳಿಸೋದು ಎಷ್ಟು ಕಷ್ಟ ಅಂತ ನನಗೂ ಗೊತ್ತು. ಆದರೆ ಈ ಆಯುಷ್ಯ ಪಟ್ಟಣದಲ್ಲಿ ಬೆಳೆದಿದ್ದರೂ ಹಳ್ಳಿಯ ಸಂಪ್ರದಾಯವನ್ನು ಅಷ್ಟು ಬೇಗ ಕಲಿತು ಬಿಟ್ಟಿದ್ದಾಳೆ. ಅವಳು ನಮ್ಮ ರುದ್ರನ ಒರಟು ಬದುಕಿಗೆ ಮೃದುತ್ವ ತಂದವಳು. ಪೂಜಾ ಅಜ್ಜಿ ಅವಳು ಶಾಲೆಗೆ ಹೋಗ್ತಿದ್ದಾಳೆ, ಮನೆಯ ಕೆಲಸ ಮಾಡ್ತಿದ್ದಾಳೆ ಅಂತ ಕೇಳಿದಾಗ ನಮಗೆ ಹೆಮ್ಮೆ ಅನಿಸುತ್ತೆ. ರುದ್ರನಂತ ಗಂಡ ಸಿಕ್ಕಿರೋದು ಅವಳು ಪುಣ್ಯ. ರುದ್ರನ ತಂದೆ ಸುಭಾಷ್ ಮತ್ತು ಆಕಾಶ್ ಒಟ್ಟಿಗೆ ಕುಳಿತು ಹರಟೆ ಹೊಡೆಯುತ್ತಿದ್ದರು. ಸುಭಾಷ್ ಅವರು ರುದ್ರನ ಬಾಲ್ಯದ ತುಂಟಾಟಗಳನ್ನು ಹೇಳಿ ನಗಿಸುತ್ತಿದ್ದರೆ, ಆಕಾಶ್ ಅವರು ಆಯುಷ್ಯ ಬಾಲ್ಯದ ಕಥೆಗಳನ್ನು ಹಂಚಿಕೊಂಡರು. ಸುಭಾಷ್, ನೋಡಿ ಆಕಾಶ್ ಅವರೇ, ನಮ್ಮ ರುದ್ರ ಸ್ವಲ್ಪ ಕೋಪಿಷ್ಟ ಇರ್ಬೋದು, ಆದರೆ ಮನಸ್ಸು ಮಾತ್ರ ಹಾಲಿನಷ್ಟೇ ಶುದ್ಧ. ಅವನಿಗೆ ಆಯುಷ್ಯ ಅಂದರೆ ಪ್ರಾಣ. ಅವಳಿಗಾಗಿ ಅವನು ಇಡೀ ಊರನ್ನೇ ಎದುರು ಹಾಕಿಕೊಳ್ಳುತ್ತಾನೆ. ಅಕ್ಷಯ್ ಮತ್ತು ರುದ್ರ ಹೊಲದ ಕಡೆ ಒಂದು ಸುತ್ತು ಹೋಗಿ ಬಂದರು. ಅಕ್ಷಯ್ಗೆ ರುದ್ರನ ಕೆಲಸದ ವೈಖರಿ ಮತ್ತು ಅವನ ಗತ್ತು ಕಂಡು ಶಾನೆ ಇಷ್ಟ ಆಯಿತು. ಅಕ್ಷಯ್, ರುದ್ರ, ನಿಜ ಹೇಳಬೇಕಂದ್ರೆ ನಾನು ನಿನ್ನನ್ನು ಮೊದಲು ತಪ್ಪು ತಿಳಿದುಕೊಂಡಿದ್ದೆ. ಪಟ್ಟಣದ ಹುಡುಗರಿಗೆ ಹಳ್ಳಿಯ ಗಂಡಸರು ಅಂದರೆ ಸ್ವಲ್ಪ ಭಯ ಇರುತ್ತೆ. ಆದರೆ ನಿನ್ನ ವ್ಯಕ್ತಿತ್ವ ನೋಡಿದ ಮೇಲೆ ನನಗೊಬ್ಬ ಗಟ್ಟಿಯಾದ ಗೆಳೆಯ ಸಿಕ್ಕಿದಂತಾಗಿದೆ. ನನ್ನ ತಂಗಿನ ನೀನು ಹೇಗೆ ನೋಡ್ಕೋತೀಯೋ ಅನ್ನೋ ಚಿಂತೆ ನನಗಿಲ್ಲ ಈಗ. ರುದ್ರ ನಗುತ್ತಾ, ಅಣ್ಣ, ಆಯುಷಿ ಈಗ ನನ್ನ ಪ್ರಾಣದ ಅರ್ಧ ಭಾಗ. ಅವಳಿಗೆ ನೋವಾದರೆ ಈ ರುದ್ರನಿಗೆ ಮೊದಲು ಏಟು ಬೀಳುತ್ತೆ. ನೀವು ನಿಶ್ಚಿಂತೆಯಾಗಿರಿ. ಮನೆಯಲ್ಲಿ ಸುನೀತಾ ಅವರು ಅಳಿಯ ಮತ್ತು ಬೀಗರಿಗಾಗಿ ಹಳ್ಳಿಯ ಸೊಗಡಿನ ಹಬ್ಬದ ಅಡುಗೆಯನ್ನು ಸಿದ್ಧಪಡಿಸಿದ್ದರು. ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡುವಾಗ ಆಯುಷ್ಯ ಕಣ್ಣಲ್ಲಿ ಆನಂದ ಬಾಷ್ಪ ಇತ್ತು. ಬೆಂಗಳೂರಿನ ಐಷಾರಾಮಿ ಬದುಕಿಗಿಂತ ಈ ಹಳ್ಳಿಯ ಮನೆಯ ಪ್ರೀತಿ ಅವಳಿಗೆ ಸ್ವರ್ಗದಂತೆ ಕಾಣುತ್ತಿತ್ತು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ವೀಕ್ಷಿಸಿದ ನಂತರ ನಮಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪ್ರೋತ್ಸಾಹಿಸಿ. ಧನ್ಯವಾದಗಳು.